ಹಾಯ್ ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ನಮ್ಮ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ನಂತೆ ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್. ಏನಂದರೆ ಬಿರಿಯಾನಿ ಮಾಡಬೇಕಂತ ಮಾಡಿದ್ದೇನೆ ಫ್ರೆಂಡ್. ಇವತ್ತು ಶಾಲೆಯಿಂದ ಬಂದು ನಾನು ಮಧ್ಯಾಹ್ನ ಸ್ವಲ್ಪ ಪಾತ್ರೆ ಇದ್ದಾವೆ, ಪಾತ್ರೆ ತಿಕ್ಕಬೇಕು, ಕಸ ಎಲ್ಲ ಹೊಡೆದೆ. ಈಗ ಒಂದು ಅರ್ಧ ಕೆ ಜಿಯಷ್ಟು ಇದು ಚಿಕನ್ ಇದೆ, ಸಂತೆಯಿಂದ ತಂದಿದ್ದು. ನಿನ್ನೆ ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನು ಇವತ್ತು ಸ್ವಲ್ಪ ಬಿರಿಯಾನಿ ಮಾಡಬೇಕಂತ ನೋಡೋಣ. ನಾನು ಯಾವ ಥರ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ ಫ್ರೆಂಡ್. ಇವತ್ತು ಚೆನ್ನಾಗಾಗುತ್ತೆ ಫ್ರೆಂಡ್. ಅದಕ್ಕೆ ನಾನು ಎಲ್ಲ ಥರ ಸಾಮಾನು ಹಾಕಿ ಇವತ್ತು ತೋರಿಸ್ತೇನೆ ನಿಮಗೆ. ನೋಡಿ ಫ್ರೆಂಡ್, ಅರ್ಧ ಕೆ ಜಿಯಷ್ಟು ಅಕ್ಕಿ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಸಾಮಾನು ಏನಂದರೆ, ನೋಡಿ ಇಷ್ಟು ಇದು ಮೆಂತ್ಯ ಸೊಪ್ಪು ಒಣಗಿರ್ತಾರಲ್ಲ, ಕಸ್ತೂರಿ ಮೇಥಿ ಅಂತಾರಲ್ಲ, ಅದಿದು ಇಷ್ಟು. ನೋಡಿ ಒಣ ಖಾರ, ನೋಡಿ ಇಷ್ಟು ಮೊಸರು ತಗೊಂಡಿದ್ದೀನಿ. ಇದು ಬಿರಿಯಾನಿಗೆ ಮತ್ತು ಸ್ವಲ್ಪ ಸೌತೆಕಾಯಿ ಹಾಕಿ ಕೊತ್ತಂಬರಿ ಅಂತಾರಲ್ಲ, ಅದೊಂದು ಸ್ವಲ್ಪ ಮಾಡ್ತೀನಿ. ನೋಡಿ ಇದು ಬಿರಿಯಾನಿ ಮಸಾಲ. ಇದು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ನೋಡಿರಿ ಇದು ಒಂದು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ನೋಡಿ ಇದು ಏಲಕ್ಕಿ, ಲವಂಗ, ಆಮೇಲೆ ಚಕ್ಕಿ, ಇದು ಚಕ್ರಮೊಗ್ಗು ಅಂತಾರಲ್ಲ, ಅದನ್ನು ಸ್ವಲ್ಪ ತಗೊಂಡಿದ್ದೀನಿ. ನೋಡಿ ಇಷ್ಟು ಟಮಾಟಿ ಹಣ್ಣು, ಇಷ್ಟು ಅಂದರೆ ಒಂದು 4 ಟಮಾಟಿ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಹಸಿ, ಆಮೇಲೆ ಸ್ವಲ್ಪ ಪುದೀನ. ನೋಡಿ ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್, ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಇದೆ. ಇದಕ್ಕೆ ಒಣ ಖಾರ, ಆಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಮಸಾಲೆ ಇದಕ್ಕೆ ಹಾಕಿ ಕಲಸಿ ಒಂದು 15 ನಿಮಿಷ ಇಡಬೇಕು ಫ್ರೆಂಡ್, ಆವಾಗಲೇ ರುಚಿ ಬರೋದು. ನೋಡಿ ಫ್ರೆಂಡ್, ಇದಕ್ಕೆ ಅರಿಶಿನ, ಒಣ ಖಾರ, ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತೀನಿ ಸ್ವಲ್ಪ. ಇವನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿಡ್ತೀನಿ ಫ್ರೆಂಡ್. ಇದಕ್ಕೆ ಹಾಕಿ ಕಲಸಿಟ್ರೆ ಅದು ತುಂಬ ಚೆನ್ನಾಗಿ ಹತ್ಕೊಂತೈತಲ್ಲ, ಆವಾಗ ತುಂಬ ಟೇಸ್ಟ್ ಬರುತ್ತೆ. ಇಲ್ಲ ಅಂದರೆ ಈ ಪೀಸ್ ಎಲ್ಲ ಒಂಥರ ಸಪ್ಪೆ ಸಪ್ಪೆ ಬಂದುಬಿಡುತ್ತೆ ಬಾಯಲ್ಲಿ. ಅದಕ್ಕೆ ಕಲಸಿಡ್ಬೇಕು ಇದನ್ನ. ಹಾಗೆ ಕಲಸಿಟ್ಟೆ ಫ್ರೆಂಡ್. ಈಗ ಒಂದು 15 ನಿಮಿಷ ಈ ಥರ ಇರಬೇಕು. ನೋಡಿ ಫ್ರೆಂಡ್, ಈಗ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಮೊದಲಿಗೆ ತುಪ್ಪ ತಗೊಂಡಿದ್ನಲ್ಲ ಫ್ರೆಂಡ್, ಈ ತುಪ್ಪ ಹಾಕ್ತೀನಿ. ಈಗ ಥಂಡಿಗೆಲ್ಲ ಗಟ್ಟಿ ಆಗಿಬಿಟ್ಟಿದೆ ಅದು. ಸ್ವಲ್ಪ ಬಿಸಿ ಆಗಲಿ. ಫಸ್ಟು ಒಂದು ಸ್ಪೂನ್ ತುಪ್ಪ ಹಾಕೋಬೇಕು. ತುಪ್ಪ ಕರಿದಿಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಜಾಸ್ತಿ ಎಣ್ಣೆ ಹಾಕಿದ್ರು ಅದು ಬರೀ ಎಣ್ಣೆ ಥರ ಆಗ್ಬಿಡುತ್ತೆ. ನೋಡ್ಕೊಂಡು ಹಾಕಬೇಕು ನಾವು. ಎಣ್ಣೆ ಕಾದ್ಮೇಲೆ ಈ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೋಬೇಕು ಒಂದು. ಈರುಳ್ಳಿನ ಫ್ರೈ ಮಾಡ್ಕೊಂಡು ತಗೊಂಡ್ಮೇಲೆ ಆಮೇಲೆ ಏನಿದ್ರು ಹಾಕೋದು. ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕೋಣ. ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ. ಇದನ್ನು ತಟ್ಟಿ ಮುಚ್ಚಿಬಿಡೋಣ, ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ನೋಡಿ ಫ್ರೆಂಡ್, ಎಲ್ಲ ಈರುಳ್ಳಿ ಎಲ್ಲ ಈ ಥರ ಆಗಿದ್ದಾವೆ ನೋಡಿ. ಈಗ ಇವು ಸೈಡಿಗೆ ತಗೊಂಡಿಟ್ಕೊಂಡು ನೋಡಿ ಈ ಥರ ಆಗಬೇಕು. ನೋಡಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಆಗಬೇಕು. ಆವಾಗಲೇ ಅದಕ್ಕೆ ಈರುಳ್ಳಿ ಈ ಥರ ಆದ್ರೇ ಟೇಸ್ಟ್ ಬರೋದು. ಈಗ ಸೈಡಿಗೆ ಇಟ್ಕೊಳ್ಳೋಣ. ಇದು ಈಗ ನೋಡಿ ಏಲಕ್ಕಿ, ಲವಂಗ ಇವೆಲ್ಲ ಇದ್ವಲ್ಲ ಎಣ್ಣೆಲಿ, ಇವನ್ನೆಲ್ಲ ಹಾಕೋಣ. ಈಗ ಇಡೀ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಈಗ
ಈಗ ಇದು ಫ್ರೈ ಆಯಿತು. ಈಗ ಟಮಾಟೆ ಹಾಕೋಣ ಅಂದರೆ ಟಮಾಟೆ ಹಣ್ಣು ಸ್ವಲ್ಪ ತುಂಬ ಒಂಥರ ಸ್ವಲ್ಪ ಪೇಸ್ಟ್ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು ನೋಡಿದ್ದು. ಅಲ್ಲಿವರೆಗೂ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡೋಣ. ನೋಡಿ ಈಗ ಟಮಾಟೆ ಹಣ್ಣು ನೋಡಿ ಈ ಥರ ಪೇಸ್ಟ್ ಥರ ಆಗಿದೆ. ಈಗ ಕಸ್ತೂರಿ ಮೆಥಿ ಹಾಕೊಳ್ಳೋಣ. ಈಗ ಇದಿತ್ತಲ್ಲ ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಹಾಕೋಬಿಡೋಣ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದು ಸ್ವಲ್ಪ ಬೇಯಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಯಿತು. ಈಗ ಹಸಿಮೆಣಸಿನ್ಕಾಯಿ ಇತ್ತಲ್ಲ, ಖಾರ ಇದ್ದರೆ ಒಂದು 4 ಹಾಕ್ಕೊಳ್ಳಿ. ಖಾರ ಇಲ್ಲ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಮಗೆ ಖಾರ ಬೇಕು ಅದಕ್ಕೆ ಹಾಕ್ಕೊಂಡಿದ್ದೀವಿ. ಈಗ ಕರ್ಜಿಂತ ಈರುಳ್ಳಿ ಇತ್ತಲ್ಲ, ಅದು ಅರ್ಧ ಹಾಕ್ಕೊಂಡು ಅರ್ಧ ಇಟ್ಕೋಬೇಕು. ಸಾಕಿಷ್ಟು. ಈಗ ನೋಡಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊತೇನೆ ನಾನು. ಅದನ್ನು ಹಾಕ್ತಾಯಿದ್ದೀನಿ. ಅದು ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು. ಯಾಕಂದರೆ ಬಾಯಿ ಒಂಥರ ಹೊಡಿಯುತ್ತೆ ಅದು ಘಾಟು. ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಇದು ಫ್ರೈ ಆಗಿದೆ ಫ್ರೆಂಡ್ದು. ಆಗಲೇ ನಾನು ಒಣ ಖಾರ ಮತ್ತು ಇದು ಉಪ್ಪು ಅರಿಶಿನ ಹಾಕಿ ಇಟ್ಟಿದ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಈಗ ಹಾಕೋಬೇಕು ಇದರಲ್ಲಿ. ಅದಕ್ಕೂ ಮಸಾಲೆ ಹಾಕಿದೆ, ಈ ಮಸಾಲೆನೂ ಹಾಕಬೇಕು ಅದಕ್ಕೆ. ಆವಾಗಲೇ ಅದು ಚೆನ್ನಾಗಿ ಬರೋದು. ಚಿಕನ್ ಎಲ್ಲ ಟೇಸ್ಟ್ ಆಗೋದು ಆವಾಗಲೇ. ನೋಡಿ ಚಿಕನ್ ಎಲ್ಲ ಅದರಲ್ಲಿ ಈ ಥರ ಹಾಕ್ಬೇಕು ನೋಡಿ, ಆ ಮಸಾಲೆ ಎಲ್ಲ. ಇದು ಚಿಕನ್ನು ಸ್ವಲ್ಪ ಈಗ ಸ್ವಲ್ಪ ಅಷ್ಟು ಕುದಿಬಾರ್ದು, ಸ್ವಲ್ಪ ಗಂಡಾಗಿರಬೇಕು. ಆ ಥರ ಕುದಿಲಿಟ್ಟಿರುತ್ತೆ. ಈಗ ಈ ಪೌಡ್ರ್ ಹಾಕ್ತೀನಿ, ಚಿಕನ್ ಪೌಡ್ರು, ಇದು ಬಿರಿಯಾನಿ ಪೌಡ್ರ್ ಹಾಕ್ತೀನಿ ಈಗ. ನೋಡಿ ಸಾಕು. ಚೆನ್ನಾಗಿ ತಿರುಗಿಸ್ಬೇಕು ನಾವು. ಈ ಚಿಕನ್ ಕುದಿಯೋಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಅಕ್ಕಿ ತೊಳೆದು ಹಾಕೊಂತೀವಲ್ಲ, ನೋಡಿ ಹಾಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರು ನೀರು ತುಂಬ ಇದಾಗಿರುತ್ತೆ. ಈ ಚಿಕನ್ ಬೇಯಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೇಕು. ನೋಡಿ ಈಗ ಚಿಕನ್ ಬೇಗ ಬಂದರೆ ಆಮೇಲೆ ಅಕ್ಕಿ ಹಾಕೋಬೋದು. ಈಗ ಚಿಕನ್ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಬಿಡ್ತೀನಿ. ಇಷ್ಟು ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು. ಯಾಕಂದ್ರೆ ತುಂಬ ಹುಳಿ ಆಗಿಬಿಡುತ್ತೆ ಇಲ್ಲ ಅಂದರೆ. ಸಾಕಿಷ್ಟು. ಇದು ಸ್ವಲ್ಪ ಹುಳಿ ಅಂಶ ಸ್ವಲ್ಪ ಇದಾಗಲಿ, ತಿರ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಒಲೆ ನೋಡಿ. ಈಗ ಇದು ರೆಡಿ ಆಗಿದೆ. ಈಗ ಅರ್ಧ ಕೆಜಿ ಅಷ್ಟು ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೆ, ಇದನ್ನ ಹಾಕ್ಬಿಡೋಣ. ಈಗ ಇದೆಲ್ಲ ರೆಡಿ ಆಯಿತು. ಈಗ ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಸ್ವಲ್ಪ ಉಪ್ಪು ಹಾಕೋಣ.
ಮುಚ್ಚಿಬಿಟ್ರೋಣ ನೋಡಿ ಫ್ರೆಂಡ್. ಈಗ ಅಲ್ಲಿ ಅನ್ನ ಸ್ವಲ್ಪ ಬೇಯ್ತಾ ಇದೆ, ಅಲ್ಲಿವರೆಗೂ ಈಗ ಇದು ಪಚಡಿ ಥರ ಮಾಡ್ತೀನಿ. ಒಂದು ಸೌತೆಕಾಯಿ ಇದೆ, ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ. ಈಗ ನೋಡಿ ಕೊತ್ತಂಬರಿ, ಈರುಳ್ಳಿ ಇವನ್ನೆಲ್ಲ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್, ಈಗ ಪಚಡಿ ರೆಡಿಯಾಗಿದೆ. ರುಚಿಗೆ ನೋಡೋಣ. ಸ್ವಲ್ಪ ಕರೆಕ್ಟಾಗಿದೆ ಫ್ರೆಂಡ್. ಈಗ ಫ್ರೆಂಡ್ ಎಲ್ಲ ನೀರು ಕಡಿಮೆ ಆಗಿದೆ. ಈಗ ಕರ್ದಿರೋಂಥ ಈರುಳ್ಳಿ ಇಟ್ಕೊಂಡಿದ್ಮೇಲೆ ಈಗ ಹಾಕೋಣ ಉದ್ದಿದ್ದು. ಈಗ ಸಣ್ಣ ಉರಿಯಲ್ಲಿ 10 ನಿಮಿಷ ಇಡೋಣ, ಸಾಕು. ಎಲ್ಲ ರೆಡಿ ಆಗುತ್ತೆ. 10 ನಿಮಿಷ ನೋಡಿರಿ ಫ್ರೆಂಡ್. ಈಗ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಸೌತೆಕಾಯಿ ನೋಡಿರಿ ಪಚಡಿ ರೆಡಿ ಆಯಿತು. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಐತೆ ಅನ್ನೋದು. ಸಮೀರ್ ಬಾ, ಬಾ, ಟೇಸ್ಟ್ ನೋಡು, ಬಾ ನೋಡೋಣ. ಬಾ ಬೇಕಾ, ನನಗೂ ಹೊಟ್ಟಿಸ್ತೈತಿ. ಸಮೀರ್, ಹೆಂಗೈತೆ ಬಿರಿಯಾನಿ? ಚೆನ್ನಾಗೈತೆ, ತಿನ್ನು. ಫ್ರೆಂಡ್ಸ್, ಇವತ್ತು ಮಾಡಿದ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಮಗೆ ಸಪೋರ್ಟ್ ಮಾಡಿ.